ಇರಾನಿನ ಯುದ್ಧ ನೌಕೆಗೆ ಭಾರತ ಮಾನವೀಯತೆಯ ಆಧಾರದ ಮೇಲೆ ಕೊಚ್ಚಿನ್ನಲ್ಲಿ ಆಶ್ರಯ ಪಡೆಯಲು ಅವಕಾಶ ಕೊಟ್ಟಿದೆ. ಇದನ್ನೇ ಲಿವರೇಜ್ ಪಾಯಿಂಟ್ ಇಟ್ಕೊಂಡು ಭಾರತ ಕೇಳಿರ್ಬೋದು ಇರಾನಿಗೆ, ನಮ್ಮ ಹಡಗುಗಳನ್ನು ಬಿಟ್ಟು ಬಿಡಿ ಅಂತ. ಇರಾನ್ನಲ್ಲಿ ಯಾರೋ ಒಬ್ಬರು ಒಪ್ಕೊಂಡಿರಲೂಬಹುದು, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಅವರಿಗೆ IRGC ಮೇಲೆ ಕಂಟ್ರೋಲ್ ಇದೆಯೋ ಇಲ್ಲವೋ? IRGCಯ ಯಾವುದೋ ಕಮಾಂಡರ್ ಬಂದು ಏನಾದ್ರು ಮಾಡಿರಿ, ಏನು ಮಾಡೋಕ್ಕಾಗತ್ತೆ ಅದನ್ನು? ಅದಕ್ಕೆ ನಾನು ಹೇಳೋದು, 36 ಭಾರತಕ್ಕೆ ಬರಬೇಕಾಗಿದ್ದ 36 ತೈಲ ಟ್ಯಾಂಕರ್ಗಳು ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿದ್ದಾವೆ, ವರ್ತ್ 10,000 crores. ಅವಷ್ಟು ಹೊರಗೆ ಬರೋ ತನಕ, ಸುರಕ್ಷಿತವಾಗಿ ಹೊರಗೆ ಬರೋ ತನಕ ಈ ಡೀಲ್ ಸ್ಟ್ರೈಕ್ ಆಗಿದೆ ಅಂತ ಅದ್ಯಾಕೋ ನನಗೊಪ್ಪೋದಕ್ಕಾಗ್ತಿಲ್ಲ. ನೋಡಿ, ಅದರ ಮಧ್ಯದಲ್ಲಿ ಒಂದು ಹಡಗು ತೇಲ್ಕೊಂಡು ಬಂತು. ಏನು 2 ಕಣ್ಣು ಸಾಲದು ಈ ದೃಶ್ಯಗಳನ್ನು ನೋಡೋದಕ್ಕೆ. ಸುದ್ದಿ ಹಂಗಿದೆ. ಇದು ತೈಲ ಟ್ಯಾಂಕರು ಪರ್ಷಿಯನ್ ಗಲ್ಫ್ನಲ್ಲೇ ಇತ್ತು. ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಬಂದಿದೆ, ಮುಂಬೈಗೆ ಬಂದುಬಿಡ್ತೀವತ್ತು. ಫುಲ್ ಆಯಿಲ್ ತುಂಬಿಕೊಂಡು ಬಂತು. ಕಥೆ ಬಹಳ ರೋಚಕವಾಗಿದೆ, ಇದು ಹೆಂಗೆ ಬಂತು ಅಂತ. 1,35,000 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ತುಂಬಿಕೊಂಡು ಲೈಬೀರಿಯಾ ಮೂಲದ ಹಡಗು ಶೆನ್ಲಾಂಗ್ ಸೂಯೇಜ್ ಮ್ಯಾಕ್ಸ್ ಅಂತ ಇದರ ಹೆಸರು, ಶೆನ್ಲಾಂಗ್ ಸೂಯೇಜ್ ಮ್ಯಾಕ್ಸ್, ಭಾರತಕ್ಕೆ ಬಂದಿತು. ಭಾರತದ ಧ್ವಜ ಕಾಣಿಸ್ತಾ ಇದೆ ಅಲ್ಲಿ. ಈ ಹಡಗುಗಳಲ್ಲಿ ಯಾವ ದೇಶಕ್ಕೆ ಅದು ಹೋಗ್ತಾ ಇದೆ ಅದರ ಧ್ವಜ ಹಾಕ್ತಾರೆ. ನನಗೆ ಅರ್ಥ ಆಗಿದ್ದದು, ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಇನ್ನೊಂದು ಸಲ. ಯಾವ ದೇಶಕ್ಕೆ ಹೋಗ್ತಾ ಇದೆಯೋ ಅದರ ಧ್ವಜ ಹಾಕ್ತಾರೆ. ಲೈಬೀರಿಯಾದ ಹಡಗು, ಅದರ ಕ್ಯಾಪ್ಟನ್ ಇಂಡಿಯನ್ನು, ಭಾರತಕ್ಕೆ ಬಂತು. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಸೌದಿ ಅರೇಬಿಯಾದ ರಾಸ್ ತನೂರಾ ಬಂದರಿನಲ್ಲಿ ಇದು ಆಯಿಲ್ ಫಿಲ್ ಮಾಡ್ಕೊಳ್ಳುತ್ತೆ. ಯಾವತ್ತು? ಮಾರ್ಚ್ 1ನೇ ತಾರೀಕು ಆಯಿಲ್ ಹೇರ್ಕೊಂಡಿದೆ. ಇದು ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿದ್ದು. ಅಂದರೆ ಯುದ್ಧ ಪೀಕ್ನಲ್ಲಿದ್ದಾಗ ಇರಾನಿನ ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಮೇನಿಯನ್ನು ಇಸ್ರೇಲ್ ಅಮೇರಿಕಾಗಳು ಹೊಡೆದು ಹಾಕಿದ ಮಾರನೇ ದಿವಸ ಈ ಹಡಗು ಆಯಿಲ್ ತುಂಬಿಕೊಳ್ಳುತ್ತೆ ಸೌದಿ ಅರೇಬಿಯಾದ ರಾಸ್ ತನೂರಾದಲ್ಲಿ ಮಾರ್ಚ್ 1ನೇ ತಾರೀಕು. ಮಾರ್ಚ್ 3ನೇ ತಾರೀಕು ಅಲ್ಲಿಂದ ಹೊರಡುತ್ತಿದ್ದು. ಮಾರ್ಚ್ 8ನೇ ತಾರೀಕು ಇದರ ಕ್ಯಾಪ್ಟನ್ನು ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಂಡಂತೆ. ಅದೇನು ಅಂತ ಹೇಳ್ತೀನಿ ಡೀಟೇಲ್ಸು. ಹಡಗು ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಅಂತದನ್ನ ಆಫ್ ಮಾಡ್ಕೊಂಬಿಟ್ರೆ. ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಇರ್ತವೆ ಫ್ಯಾಕ್ಟ್ಗಳು. ಮಾರ್ಚ್ 9ನೇ ತಾರೀಕು ಹಾರ್ಮುಜ್ ಜಲಸಂಧಿ ದಾಟುತ್ತಿದ್ದು. ಯುದ್ಧ ಪೀಕ್ನಲ್ಲಿತ್ತು, ನೆನಪಿರಲಿ, ಯುದ್ಧ ಪೀಕ್ನಲ್ಲಿತ್ತು. ಹಾರ್ಮುಜ್ ಜಲಸಂಧಿಯನ್ನು ಈ ಹಡಗು ದಾಟ್ತು. ಇವತ್ತು ಮಧ್ಯಾಹ್ನ 1:00 ಮುಂಬೈಗೆ ಬಂದು ತಲುಪಿತು. ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಮಾಡ್ಕೊಳ್ಳೋದು ಅಂದರೆ ಏನು? ಇದನ್ನು ನೌಕಾ ಭಾಷೆಯಲ್ಲಿ ಗೋಯಿಂಗ್ ಡಾರ್ಕ್ ಅಂತ ಕರೀತಾರಂತೆ. ಗೋಯಿಂಗ್ ಡಾರ್ಕ್ ಇನ್ ಮೆರಿಟೈಮ್ ಟರ್ಮ್ಸ್ ರೆಫರ್ಸ್ ಟು ಅ ವೆಸಲ್ ಸ್ವಿಚಿಂಗ್ ಆಫ್ ಇಟ್ಸ್ ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್. AIS ಅಂತ ಒಂದು ಸಿಸ್ಟಮ್ ಇರುತ್ತೆ, ಆಟೋಮೆಟಿಕ್ ಐಡೆಂಟಿಫಿಕೇಷನ್ನು. ಅದರದ್ದು ಬಟನ್ ಆನ್ ಇದ್ದರೆ ಅಕ್ಕಪಕ್ಕದ ಅಷ್ಟೂ ಹಡಗುಗಳಿಗೆ ಗೊತ್ತಾಗ್ತಾ ಇರುತ್ತೆ ಈ ಹಡಗು ಯಾವುದು, ಯಾವ ದೇಶದ್ದು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ದೊಡ್ಡದು, ಯಾವ ಸ್ಪೀಡ್ನಲ್ಲಿ ಹೋಗ್ತಾ ಇದೆ, ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ಬಟನ್ AISನ ಬಟನ್ ಆನ್ ಇದ್ದರೆ. ಅದನ್ನು ಆಫ್ ಮಾಡಿಬಿಟ್ರೆ ಹಡಗು ಕಾಣಿಸ್ತಾ ಇರುತ್ತಷ್ಟೇ, ಉಳಿದವ್ರಿಗೇನೂ ಗೊತ್ತಾಗೋದಿಲ್ಲ. ಆ ಯಾವ ಹಡಗು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಎಷ್ಟು ದೊಡ್ಡದು, ಏನು ಹೇರ್ಕೊಂಡಿದೆ, ಏನೂ ಗೊತ್ತಾಗೋದಿಲ್ಲಂತೆ. ಇದರ ಕ್ಯಾಪ್ಟನ್ ಭಾರತೀಯ ಅಂದರು. ಅವನು ಯಾರೋ ಊರಿಗೆ ಮಿಕ್ಕಿದ ಮಗನೇ ಇರಬೇಕು ಅಲ್ರಿ. ಯುದ್ಧ ಆ ಲೆವೆಲಲ್ಲಿ ನಡೀತಿರುವಾಗ ಅದೇನು ದೋಣಿನ ಅದು? ಏನೋ ಇಬ್ಬರು ಕುತ್ಕೊಂಡು ಹುಟ್ಟಾಕೊಂಡ್ ಬಂದುಬಿಟ್ರಪ್ಪ ಅನ್ನೋದಕ್ಕೆ. ಇಂಥ ದೊಡ್ಡ ಹಡಗು, ಹಾರ್ಮುಜ್ ಜಲಸಂಧಿ ಇರೋದೇ 32 ಕಿಲೋಮೀಟರ್ ಅಗಲ. ವಿಜುವಲ್ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ಯಾರೋ IRGC ಅವರು ಕಾವಲು ಬೋಟ್ಗಳಲ್ಲಿ ರೌಂಡ್ಸ್ ಹಾಕ್ತಾ ಇದ್ರು ಕೂಡ ಕಾಣಿಸುತ್ತದು. ಈ ಮನುಷ್ಯ ಅದು ಹೆಂಗೆ ದಾಟಿಸ್ಕೊಂಬಂದ ಈ ಹಡಗನ್ನು ಅಂತ ಈಗಲೂ ಆಶ್ಚರ್ಯನೇ. ಏನೋ ಆಗೋದೆಲ್ಲ ಒಳ್ಳೆಯದಕ್ಕೆ. ಇಂಥ ದುರಿತ ಕಾಲದಲ್ಲಿ ಭಾರತಕ್ಕೆ
ಕ್ರೂಡ್ ಆಯಿಲ್ ತುಂಬಿಕೊಂಡಂಥ ಅದು ಏನು 1.35 ಲ್ಯಾಕ್ ಮೆಟ್ರಿಕ್ ಟನ್, 1,35,000 ಮೆಟ್ರಿಕ್ ಟನ್ ಕ್ರೂಡ್ ಆಯಿಲ್ ತುಂಬಿಕೊಂಡು ಒಂದು ಹಡಗು ಬಂತು ಅನ್ನೋದು ಸಮಾಧಾನದ ವಿಷಯ. ಇರಾನಿನ ನೌಕಾಸೇನೆಯ ಕಣ್ಣಿಗೆ ಬೀಳದಂತೆ ಈ ಹಡಗನ್ನು ತಗೊಂಡು ಬಂದಿದ್ದಾರಂತೆ. ಆ ಭಾರತೀಯ ಕ್ಯಾಪ್ಟನನ್ನು ಕರೆದು ಒಂದು ಅದ್ಧೂರಿ ಸನ್ಮಾನ ಮಾಡಬೇಕು, ಅದ್ಧೂರಿ ಸನ್ಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.